ಅಂತಾರವ್ರು. ಅದೇ ನಾವು ಬೇರೆ ಯಾರ ಮುಂದೆ ಬೇಡ, ಹೋಗಿ ಭಗವಂತನ ಮುಂದೆ ಕುಂತ, ಪರಮಾತ್ಮನ ಮುಂದೆ ಕುಂತ, ಹೇ ಪರಮಾತ್ಮ, ಹೇ ಪಾಂಡುರಂಗ, ನನ್ನ ಕಷ್ಟಗಳನ್ನು ನೋಡಪ್ಪ, ನೀನು ನನ್ನ ಕಷ್ಟಗಳಿಗೆ ಪರಿಹಾರ ಮಾಡು ಪರಮಾತ್ಮ. ಅವನು ಮುಂದೆ ಕೂತ 1 ದಿನ 2 ದಿನ ನೀನು ಅವನು ಬೇಡು. ಇಂದಿಲ್ಲ ನಾಳೆ, ನಾಳಿಲ್ಲ ನಾಡದ್ದು, 1 ದಿನ 2 ದಿನ 1 ತಿಂಗಳು 2, ಎಂದಾದರೊಂದು ದಿನ ನಿನ್ನ ಸಮಸ್ಯೆಗೆ ಪರಿಹಾರ ಕೊಡವ ಪರಮಾತ್ಮ ಇದ್ದಾನೆ ಹೊರತಾಗಿ ಈ ಜಗತ್ತಿನ ಜನ ಯಾರೂ ಇಲ್ಲ. ಈ ಜಗತ್ತಿನ ಜನ ಯಾರೂ ಇಲ್ಲ. ಇನ್ನಷ್ಟು ನಿಮ್ಮನ್ನ ಸಮಸ್ಯೆಗಳಲ್ಲಿ ಸಿಲುಕಿಸುವ ಜನ ಅದರ ಜಗತ್ತಿನ. ನಮ್ಮ ನೋವನ್ನ ನೋಡಿ ಖುಷಿ ಪಡೋರು ಬಹಳ ಮಂದಿ ಅದರ ಜಗತ್ತಿನೊಳಗೆ. ಆದ್ರೆ ನಾವು ಇನ್ನೊಬ್ಬರ ಕಣ್ಣೀರು ಒರೆಸೋ ಕೆಲಸ ಮಾಡಬೇಕು. ಇನ್ನೊಬ್ಬರ ಕಣ್ಣೊಳಗೆ ಕಣ್ಣೀರು ತರಿಸೋದು ಮನುಷ್ಯನ ಧರ್ಮ ಅಲ್ಲ. ಅದಕ್ಕೆ ನಾವು ಯಾರ ಜೊತೆಗಿರಬೇಕು, ಎಲ್ಲಿರ್ಬೇಕಂದ್ರೆ ಸಾಧ್ಯ ಆದಷ್ಟು ಪರಮಾತ್ಮನಿಗೆ ಸಮೀಪ ಆಗ್ಬೇಕು. ನಾವು ಪರಮಾತ್ಮನಿಗೆ ಸಮೀಪ ಆಗಬೇಕು, ದೇವರಿಗೆ ಸಮೀಪ ಆಗಬೇಕು. ಇಂದಿಲ್ಲ ನಾಳೆ ನಾವು ಹೋಗೋದು ಅವನ ಹತ್ತಿರಾನೇ. ಇಲ್ಲಿ ಎಲ್ಲರ ಜೊತೆಗೆ ಇರೋದು ಎಷ್ಟು? 1 ದಿನ 2 ದಿನ, 1 ವರ್ಷ 2 ವರ್ಷ 10 ವರ್ಷ 20 ವರ್ಷ, ಬಹಳ ಆದ್ರೆ 100 ವರ್ಷ ತನಕ ನಾವು ಇವ್ರ ಜೊತೆಗಿದ್ದೀವಿ. ಕೊನೆಗೊಂದಿನ ಶಾಶ್ವತವಾಗಿ ನಾವು ಯಾರ ಜೊತೆಗಿರ್ತೀವಿ ಅಂದ್ರೆ ಪರಮಾತ್ಮನ ಜೊತೆಗಿರ್ತೀವಪ್ಪ. ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡ ಇಲ್ಲ, ಜಗದ ನಂಟ ನೀನೇ ಕೂಡಲ ಸಂಗಮ ದೇವ. ಕೊನೆಗೆ ನಮ್ಮ ಹಿತವನ್ನು ಬಯಸುವವರು ಯಾರು ಅಂತಂದ್ರೆ ಪರಮಾತ್ಮ, ಸದ್ಗುರುನಾಥ, ಸಂತರು, ಶರಣರು. ಅವ್ರ ಜೊತೆಗೆ ಸ್ವಲ್ಪ ನಾವು ಸಮೀಪ ಇರಬೇಕು. ಮಹಾತ್ಮರ ಸಮೀಪ ಇರ್ಬೇಕು, ನಾವು ಸಂತರ ಸಮೀಪ ಇರ್ಬೇಕು. ನಾವು ಅವರ ಸಮೀಪ ಇದ್ದೀವಿ ಅಂತಂದ್ರ ಒಂದಿಲ್ಲ ಒಂದು ದಿನ ಅವರ ಭಾವನೆಗಳು ನಮ್ಮಲ್ಲಿ ಬರ್ತವ ತಾಯಿ. ಅವರ ಭಾವನೆಗಳು, ನೀವು ಕುಂತವ್ರದಿರಲ್ಲ, ನೀವು ಸಂತರಾಗಬಹುದು. ಆ ಸಾಮರ್ಥ್ಯ ಪರಮಾತ್ಮ ನಿಮ್ಮಲ್ಲಿಯೂ ಕೊಟ್ಟಿದ್ದಾನೆ. ನೀವು ಸಂತರಾಗ, ನೀವು ಶರಣರಾಗಬಹುದು, ನೀವು ಪರಮಾತ್ಮ ಆಗಬಹುದು. ನಿಮ್ಗೆ ಗೊತ್ತಿರಬೇಕು, ನಾಯಿ ಅದವಲ್ಲ ಈ ಜಗತ್ತಿನೊಳಗೆ. ನಾಯಿ ಹುಟ್ಟುವಾಗ ನಾಯಿಯಾಗಿ ಹುಟ್ಟ್ಯದ, ಸಾಯುವಾಗ ನಾಯಿಯಾಗಿನೇ ಸಾಯ್ತದ. ಅದಕ್ಕೆ ಬೇರೆ ಏನೂ ಆಗಲಿಕ್ಕೆ ಬರೋದಿಲ್ಲ ನಾಯಿ. ಈ ಜಗತ್ತಿನೊಳಗೆ ಎತ್ತು, ಗೋ ಹುಟ್ಟುವಾಗ ಎತ್ತಾಗಿ ಹುಟ್ಟುತ್ತದೆ, ಸಾಯುವಾಗೂ ಎತ್ತಾಗಿನೇ ಸಾಯ್ತದ ಜಗತ್ತಿನ ಎಲ್ಲ ಪ್ರಾಣಿಗಳು. ಆದರೆ ಮನುಷ್ಯ ಹಂಗಲ್ಲ. ಪರಮಾತ್ಮ ಎಂತಹ ಶಕ್ತಿ ಕೊಟ್ಟಿದ್ದಾನ ಮನುಷ್ಯನಿಗಂತಂದ್ರ, ಹುಟ್ಟುವಾಗ ಮನುಷ್ಯನಾಗಿ ಹುಟ್ಟಿದರೂ ನೀನು ಕೊನೆಗೆ ಬುದ್ಧನಾಗಬಹುದು, ಬಸವನಾಗಬಹುದು, ಸಂತನಾಗಬಹುದು, ಸಿರಿವಂತನಾಗಬಹುದು, ಕಲಾವಿದನಾಗಬಹುದು, ಏನು ಬೇಕಾದ ಆಗಬಹುದು. ನೀನು ಎಲ್ಲವೂ ನಿನ್ನ ಕೈಯಲ್ಲಿ ಅದ. ಪರಮಾತ್ಮ ನಿನಗೆ ಅಂತಹ ಶಕ್ತಿಯನ್ನು ಕೊಟ್ಟು ಬಿಟ್ಟಿದ್ದಾನೆ. ನೀನು ಅದನ್ನ ತೆಗಿಬೇಕು. ನಿನ್ನಲ್ಲಿ ನೀನು ಹುಡುಕಬೇಕು. ಮೊದಲ ನಿನ್ನಲ್ಲಿ ನೀನು ಹುಡುಕಬೇಕು. ನಾವು ಏನಾಗಿ ಬಿಟ್ಟಿವಂತಂದ್ರ ನಮ್ಮನ್ನ ನಾವು ಸೀಮಿತಗೊಳಿಸಿಕೊಂಡು ಬಿಟ್ಟಿವಿ. ಈ ಜಗತ್ತಿನಲ್ಲಿ ಬುದ್ಧ ಮೊದಲು ಹುಟ್ಟಿದಾಗ ಮನುಷ್ಯನಾಗಿ ಕೂಸಾಗಿನೇ ಹುಟ್ಟಿದಾನೆ. ಆದರೆ ಅವನ ಸಾವಿನಲ್ಲಿ ಬುದ್ಧ, ಒಬ್ಬ ಬಸವಣ್ಣ ಈ ಜಗತ್ತಿನಲ್ಲಿ ಹುಟ್ಟುವಾಗ ಶಿಶುವೇ ಇದ್ದ. ಶಿಶುವಾಗಿ ಹುಟ್ಟಿದ ಮುಂದೊಂದಿನ ಜಗತ್ತನ್ನ ಬೆಳಗುವ ಬಸವಣ್ಣ, ಬಸವರಸ ಈ ಜಗತ್ತನ್ನು ಬೆಳಗಿ ಬಿಟ್ಟ. ಇಲ್ರಿ, ಅವ್ರು ದೊಡ್ಡ ಮಹಾತ್ಮರಾಗಿರ್ತಾರ್ರಿ, ನಮ್ಗೆ ಹೆಂಗೆ ಸಾಧ್ಯ ಆಗ್ತದ್ರಿ ಅಂತ ನೀವು ಅನ್ಬಹುದು. ಆದ್ರೆ ನಿಮ್ಮಲ್ಲಿಯೂ ಆ ಶಕ್ತಿ ಅದ. ಆದ್ರೆ ನಾವು ಯಾರ ಜೊತೆಗಿರ್ತೀವಲ್ಲ ಅವರಂಗ ನಾವು ಆಗಿಬಿಡ್ತೀವಿ. ಯಾರ ಜೊತೆಗೆ ನಾವು ಇರ್ತೀವಲ್ಲ ಅವರಂಗ ನಾವು ಆಗಿಬಿಡ್ತೀವಿ.
ಹೋಗ್ತೀವಿ. ಅದಕ್ಕೆ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ನಾವು ಪರಮಾತ್ಮನ ಸಮೀಪ ಇರಾಕ ಕಲ್ಕೋಬೇಕು. ಸಂತರ ಸಮೀಪ ಇರಾಕ ನಾವು ಕಲ್ಕೋಬೇಕು. ಈಗ ನೀವೆಲ್ಲ ಇಷ್ಟು ದಿನ ಅದಿರಲ್ಲ, ಇಷ್ಟು ಜನ ಅದಿರಲ್ಲ, ಪರಮಾತ್ಮನಿಗೆ ಸಮೀಪ ಆಗುತ್ತೀವಲ್ಲ. ಒಂದಿನ ಒಬ್ಬ ಊದಿನ ಕಡ್ಡಿ ಕೇಳ್ದಂತ, ದೇವ್ರ ಕೊಲೆ ದೇವ್ರದ್ದು ಬಾಗಲ ಹಿಕ್ಕಿರ್ತಾರ ನೋಡ್ರಿ, ಬಾಗಲ ಹಿಕ್ಕಿರ್ತಾರ, ಅಲ್ಲಿ ಊದಿನ ಕಡ್ಡಿ ಹಚ್ಚಿದ್ರು. ಅವ ಹೊರಗೆ ಬಂದು ನಿಂತು ನಮಸ್ಕಾರ ಮಾಡಿ ಆ ಊದಿನ ಕಡ್ಡಿಯನ್ನು ಕೇಳಿದಂತ ದೇವರಿಗೆ ಒಂದು ಮನುಷ್ಯ, ಏ ಊದಿನ ಕಡ್ಡಿ, ನೀ ಏನ್ ಪುಣ್ಯ ಮಾಡಿಯೋ, ಏನ್ ಪುಣ್ಯ ಮಾಡಿ ನೀ ಯಾವತ್ತೂ ಆ ಪರಮಾತ್ಮನ ಸಮೀಪನ ನೀ ಇರ್ತೀಯಲ್ಲ, ನಾನು ಇಲ್ಲಿ ಹೊರಗಿರ್ಬೇಕಲ್ಲ, ನೀ ಅಂತದ್ದು ಏನು ಮಾಡಿ ನೀನು, ನಾ ಯಾಕೆ ಹೊರಗ, ನೀ ಯಾಕೆ ಪರಮಾತ್ಮನ ಸಮೀಪ ಅಂತಂದಾಗ ಊದಿನ ಕಡ್ಡಿ ಒಂದು ಮಾತು ಹೇಳ್ತಂತ. ಏನು ಹೇಳ್ತು ಅಂದ್ರ, ನೀನು ಇನ್ನೊಬ್ಬರ ಮನೆಯನ್ನ ಸುಟ್ಟು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿ ನಿನ್ನ ಮನೆಗೆ ನೀ ಬೆಳಕ ಮಾಡಿಕೊಂಡು ನಿನ್ನ ಜೀವನದೊಳಗೆ ನೀನು ಸಂತೋಷ ಪಡ್ತಿ, ಅದಕ್ಕೆ ನಿನ್ನ ಹೊರಗಿಟ್ಟಾನ್ ದೇವ್ರ. ನಾನು ನನ್ನನ್ನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಬೆಳಕಾಗಿ ಇನ್ನೊಬ್ಬರಿಗೆ ಸುವಾಸನೆಯನ್ನು ಕೊಡ್ತೀನಿ, ಅದಕ್ಕೆ ದೇವರ ನನ್ನನ್ನು ತನ್ನ ಸಮೀಪ ಇಟ್ಟುಕೊಂಡಾನ ಅಂದನು. ದೇವರ ನನ್ನನ್ನು ಸಮೀಪ ಕರ್ಕೊಂಡಾನ. ಜೀವನದೊಳಗೆ ಯಾರ ನೊಂದಿದಾರಲ್ಲ, ಯಾರ ಬೆಂದಿದಾರಲ್ಲ, ಅವರನ್ನು ಮಾತ್ರ ಪರಮಾತ್ಮ ಕರ್ಕೋತಾನೆ. ನೊಂದು ಬೆಂದು ಪರಿಪಕ್ವ ಆಗಿರಬೇಕು. ಕಷ್ಟಗಳನ್ನು ಅನುಭವಿಸಿ, ನೋವುಗಳನ್ನು ಅನುಭವಿಸಿ, ಇದೆಲ್ಲವನ್ನು ನೋಡಿ ಆಗ ನಾವು ಪರಮಾತ್ಮನನ್ನು ಸ್ಮರಣೆ ಮಾಡಿದ್ದೀವಿ, ಅವನ್ನ ಬೇಡಿದೀವಿ ಅಂತಂದ್ರೆ ಅವ ನಮ್ಮನ್ನು ಸಮೀಪ ಕರ್ಕೋತಾನೆ. ನಾವು ಜೀವನದೊಳಗ ಇನ್ನೊಬ್ಬರಿಗೆ ನೋವು ಉಂಟು ಮಾಡಿದರೆ, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ಪರಮಾತ್ಮ ನಮ್ಮ ಸಮೀಪ ಬರ್ತಾನೆ ಏನ್ರಿ? ಬರೋದಿಲ್ಲ. ಬರೀ ಒಂದು ನಾಯಿ ನಿಮ್ಮ ಸಮೀಪ ಬರಬೇಕಾದ್ರೆ, ಅಥವಾ ನಿಮ್ಮ ಮನೆಯೊಳಗೆ ಎತ್ತ ಎಮ್ಮಿ ಕಟ್ಟಿರ್ತೀರಲ್ಲ, ಆ ಎತ್ತ ಎಮ್ಮಿ ನಿಮ್ಮ ಸಮೀಪ ಬರಬೇಕಾದ್ರೆ ಅದ್ರ ಜೊತೆಗೆ ಎಂಥ ಬಾಂಧವ್ಯದಿಂದ ಇರ್ಬೇಕ್ರಿ. ಈಗ ನೀವು ಯಾರ ಮನಿಗಾರ ಹೋದ್ರಿ ಅಂದ್ರೆ ಬಾಗಿಲ್ದಾಗ ನಾಯಿ ಇರ್ತದ, ನಾಯಿ ನೋಡಿರಿ ಅಂದ್ರೆ ನೀವು ಎಲ್ಲಿ ನಿಂತಿರ್ತೀರಿ ಅಲ್ಲೇ ನಿಂದಿರ್ತೀರಿ ಗಪ್ಪನ, ಹೌದಿಲ್ರಿ? ಏನು ಬಡ ಬಡ ಹೋಗ್ತಿರೋ ನೀವು? ಬಡ ಬಡ ಹೋದ್ರೆ ನಿಮ್ಗೆ ಅವಸರಲ್ಲೇ ಬರ್ತದ ನಾಯಿ, ಅದು ನಿಮ್ಗೆ ಅವಸರಲ್ಲೇ ಬರ್ತದ ನಾಯಿ. ಯಾರ ಮನಿಗಾರ ಹೋದ್ರಿ ಅಂದ್ರೆ ಅವ್ರ ನಾಯಿ ಕಟ್ಟಿದ್ರು ಅಂತಂದ್ರ ನೀವು ನಿಂತು ಬಿಡ್ತೀರಿ. ನಿಂತೇನಂತೀರಿ? ಸ್ವಲ್ಪ ನಾಯಿ ಕಡೆ ನೋಡ್ರಿ, ನಾಯಿ ಕರ್ಕೋರಿ. ನಿಮ್ಮನ್ನು ಕಡ್ಯಾಕ ಬರ್ತದ. ನಿಮ್ಮನ್ನು ಕಡದಂಗ ಆ ಮನಿ ಮಾಲಕನ ಕಡಿತದೇನು? ಕಡಂಗಿಲ್ಲ. ಯಾಕಂತಂದ್ರ ಆ ಮನಿ ಮಾಲಕ ಅದಕ್ಕೆ ಸರಿಯಾದ ಸಮಯಕ್ಕೆ ಊಟ ಹಾಕ್ತಾನೆ, ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡ್ತಾನೆ. ಅದಕ್ಕೆ ಅದರಾಗ ಈಗಂತೂ ನಾಯಿ ವ್ಯವಸ್ಥೆ ಅಂತೂ ಬಹಳ ದೊಡ್ಡದಾಗಿದೆ. ಆಗ ಹಿಂದಿನ ಕಾಲದೊಳಗ ಪ್ರತಿಯೊಂದು ಮನಿಯೊಳಗ ಆಕಳಿರ್ತಿದ್ದು. ಗೋ ವಿಶ್ವಶ ಮಾತಾ, ಯಾವ ಮನಿಯೊಳಗ ಒಂದು ಆಕಳದ ಆ ಮನಿಯೊಳಗ ವಿಶ್ವದ ಮುಕ್ಕೋಟಿ ದೇವತೆಗಳಿದ್ದಂಗಂತ. ಬರೀ ಒಂದು ಆಕಳಿದ್ರ, ಯಾಕಂದ್ರ ಆಕಳ ದೇಹದೊಳಗ, ಆಕಳ ಶರೀರದೊಳಗ ಎಲ್ಲ ದೇವತೆಗಳು ಅದಾರ, ಅದ್ರೊಳಗ ಎಲ್ಲ ದೇವತೆಗಳು ಅದಾರ ಅದ್ರೊಳಗ. ಬರೇ ಒಂದು ಆಕಳ ಮನಿಯೊಳಗಿತ್ತಂದ್ರ ಮುಕ್ಕೋಟಿ ದೇವತೆಗಳು ಮನಿಯೊಳಗಿದ್ದಂಗಂತ. ಅಷ್ಟೇ ಅಲ್ಲ, ಆರೋಗ್ಯನೂ ಇರ್ತದ ಆ ಮನಿಯೊಳಗ. ಹಿಂದಿನವರೆಲ್ಲರೂ ಪ್ರತಿಯೊಬ್ಬರೂ ಒಂದೊಂದು ಮನಿಯೊಳಗ ಆಕಳ ಕಟ್ತಿದ್ರು. ಇವತ್ತಿನ ದಿನಮಾನದೊಳಗ ಪ್ರತಿಯೊಬ್ಬರ ಮನಿಯೊಳಗ ನಾಯಿ. ನಿಮಗೆ ಹೇಳ್ತಾನ, ಹುಟ್ಟಿದ ಮಗನ ವ್ಯವಸ್ಥೆ ಮಾಡಂಗಿಲ್ಲ, ಅಟ್ಟ ಮಾಡ್ಬೇಕಾದ್ರ ಅದನ್ನು ಹೊರಗೆ ಇದಕ್ಕೆ ಒಯ್ಬೇಕು, ಮತ್ತು ಅದನ್ನು ವಾಕಿಂಗ್ ಒಯ್ಬೇಕ್ರಿ. ನೀವು ಬಿಟ್ಟರೆ ನಡೀತೈತೆ, ಅದು ಬಿಟ್ಟರೆ ನಡೆಯಂಗಿಲ್ಲ. ವಾಕಿಂಗ್ ಟೈಮ್ ಕುಯ್ 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 ಮಾಡಕತ್ತದ. ಅದು ನೋಡ್ಬೇಕು, ಮುಂಜಾನೆ ಎದ್ದು ಕೂಡಲೇ ಎಲ್ಲರ ಕೈಯಾಗ ಒಂದು ನಾಯಿನ. ಅದರಾಗ ಒಬ್ಬೊಬ್ರು ಹಿಂತಾವು ತಂದಿರ್ತಾರ್ರಿ, ಅದಕ್ಕೆ ದೊಡ್ಡ ಸರಪಣಿ, ಅದು ಹುಲಿಗತ್ತೆ ವಾಸ್ ಮಾಡ್ತದೆ, ಒಳ್ಳೆ ಆಡ್ತಿರ್ತದೆ. ಅದನ್ನು ಗುದ್ದಾಡಿ ಮನಗಂಡ ಪ್ರಯತ್ನ ಮಾಡಿ ಹಿಡಿದ್ರೆ ಯಾಕೆ ಬೇಕಾಗೈತೆ ಅಟ್ಟದು? ಒದ್ದಾಡಿ ಸಾಯೋದು ನಾಯಿ ಕಾಲ. ಇದ್ದದ್ದು ಆ ಮನ್ಯಾಗ ರಗಡಾಗ್ಯಾವ, ಅವತರ ಕಾಲಾಗೂ ಒದ್ದಾಡಿ ಸಾಯೋದು, ಮತ್ತು ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು ಮನ್ಯಾಗ. ಯಾಕೆ ಅದನ್ನ ಮತ್ತೆ ಮೊದಲಿನ ನಾಯಿಗತ್ತೆ ಅದೊಂದಿಟ್ಟು ತಂಗಡಿ ರೊಟ್ಟಿ ಹೋಗೋದ್ರೆ ಸೊಮ್ಮು ತಿಂದು ಕುಂಡಿರ್ತೈತೇನ್ರಿ ನೀವು? ಬೇರೆ ಬೇರೆ ತರಬೇಕಾದ ಈ ನಾಯಿಗಳು ನೀವೇನು ತಂದಿರ್ತಿರಲ್ಲ,
ಅದಕ್ಕೆ ಸಿಗು ಬಿಸಿಗಿಟ್ಟನ ಬೇರೆ ಅದಾವ್ರಿ. ನಿಮ್ಮ ಬಿಸಿಗಿಟ್ಟು ಸೊಯ್ದಾವ್ರಿ, ನಿಮ್ಗೆ ಗೊತ್ತಿಲ್ಲ ಇನ್ನ. ನಿಮ್ಮ ಬಿಸಿಗಿಟ್ಟ ನಿಮ್ಮ ಆಹಾರ ಭಾಳ ಸೊಯ್ದಾವ. ಅದ್ರ ನೀವು ಜಪಾನ್ದೊಳಗೆ, ಜರ್ಮನ್, ಅಮೇರಿಕಾದಕ್ಕೆ ಹೋದ್ರ ಸಾಲಕ್ಕೆ ದೊಡ್ಡ ದೊಡ್ಡ ನಿಮ್ಮ ಹೆಂಗೀಗ ಹಜಾರೆ ಬಜಾರೆ ಐತಲ್ಲ, ಹಿಂಗ ನಾಯಿದ ಒಂದು. ಅದ್ರಾಗ ಮನುಷ್ಯರದೇನು ಇರಂಗಿಲ್ರಿ. ನಾಯಿ ಬಿಸ್ಕಿಟ, ನಾಯಿ ಚಡ್ಡಿ, ನಾಯಿ ಅಂಗಿ, ನಾಯಿ ಪಟ್ಟ, ನಾಯಿ ಸಾಬನ, ನಾಯಿ ಎಲ್ಲಾನು ನಾಯಿವನ. ಅದೊಂದು ದೊಡ್ಡ ಹಂಗ ಒಂದು ದೊಡ್ಡ ಸಿಟಿನ. ಇನ್ನು ನಮ್ಮಲ್ಲೆಲ್ಲ ಹಂಗೆಲ್ಲ ಇಲ್ಲ. ಆದರೂ ಇಲ್ಲಿಯೂ ಅಷ್ಟದಾವ್. ನಾವು ಮನ್ಯಾಗ ಒಂದು ನಾಯಿ ಸಾಕಕ್ಕೆ ತಯಾರದೀವಿ. ಖರ್ಚು ಮಾಡಿ ಒದ್ದಾಡಿ ಸಾಯ್ತೀವಿ. ಅದರ ಕಾಲಾಗ ಒಂದು ಆಕಳ ಸಾಕಾಗ್ತಾ ಇಲ್ಲ ನಮಗೆ. ಮಣಿಯೊಳಗ ಒಂದು ಆಕಳ ಕಟ್ಟಕ್ಕಾಗ್ತಾ ಇಲ್ಲ ನಮಗೆ. ಆಕಳಂದ್ರೆ ದೇವ್ರು. ಬರೇ ಒಂದು ನಾಯಿ ನಮ್ಮನ್ನು ನಂಬಬೇಕಾದ್ರೆ ಮತ್ತು ಹಿಂದಿನ ನಾಯಿಗಳು ಬೇರೆ ಇದ್ದು ರೀ. ಈ ಮನುಷ್ಯರ ಬದಲಾಗನ ಅವು ಬದಲಾಗಿ ಬಿಟ್ಟವ್ರಿ. ಹಿಂದಿನ ಮಂದಿನೂ ಬೇರೆ ಇತ್ತರೆ, ಹಿಂದಿನ ನಾಯಿಗಳು ಬೇರೆ ಇದ್ದು. ನಮ್ಮ ಆಶ್ರಮದ ಬಾಜುನ ಬೆಳಗ್ಲಾಗ